ನಮಸ್ಕಾರ. ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಸಂಪಾದಕ, ಅಂಕಣಕಾರ. ಇದು ನನ್ನ ವಿಡಿಯೋ ಅಂಕಣ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೋವೆ ಶೇಷಾದ್ರಿಗಳ ಬಗ್ಗೆ ಕೆಲವು ಮಾತುಗಳನ್ನು ನಾನು ಹಂಚಿಕೊಳ್ತೀನಿ. ಹೋವೆ ಶೇಷಾದ್ರಿಗಳು ಬಹಳ ದೊಡ್ಡ ಲೇಖಕರು, ಚಿಂತಕರು ಮತ್ತು ವಿಶೇಷವಾಗಿ ಭಾರತದ ಬಗ್ಗೆ ಅಪಾರವಾದ ಪ್ರೀತಿಯನ್ನಿಟ್ಟುಕೊಂಡು ಭಾರತದ ಒಂದು ಪುನರುತ್ಥಾನಕ್ಕೆ ಕಾರಣರಾದವರು. ಈಗ ಅವರ ಜನ್ಮ ಶತಾಬ್ದ. ಅವರು ಹುಟ್ಟಿದ್ದು 1926 ಮೇ 26. ಹಾಗಾಗಿ ಈ ತಿಂಗಳ 26ಕ್ಕೆ 100 ವರ್ಷಗಳ ಅವರ ಒಂದು ಪಯಣ ಮುಗಿಯುತ್ತೆ. ಅವರ ಶತಾಬ್ದ ವರ್ಷ ಇದು. ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಬಹುದು. ವಿಚಿತ್ರ ಅಂತ ಹೇಳಿದ್ರೆ, ಅನೇಕ ಆಕ್ರಮಣಗಳ ಕಾರಣಕ್ಕೆ, ಅಬ್ರಹಾಮಿಕ್ ಮತಗಳ ದಾಳಿಗಳ ಕಾರಣಕ್ಕೆ ನಮ್ಮಲ್ಲಿ ಭಾರತದಲ್ಲಿ ಬಹಳ ವ್ಯತ್ಯಾಸ ಆಯಿತು. ವಿಶೇಷವಾಗಿ 20ನೇ ಶತಮಾನದಲ್ಲಿ ನಾವು ನೋಡಿದ ಹಾಗೆ ಬ್ರಿಟಿಷರು ಅವರದೇ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ತಂದು ಭಾರತದ ಅಸ್ಮಿತೆಯನ್ನು ನಾಶ ಮಾಡೋ ಪ್ರಯತ್ನ ಮಾಡಿದ್ರು. ಆರ್ಯ ದ್ರಾವಿಡ ಅನ್ನೋ ಒಂದು ಸುಳ್ಳು ಒಂದು ಸಿದ್ಧಾಂತವನ್ನು ಪುಸ್ತಕಗಳಲ್ಲಿ ಇದರಲ್ಲಿ ತುಂಬಿದ್ರು. ಈಗಲೂ ಕೂಡ ಅದರ ಒಂದು ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟು ಭಯಾನಕವಾದ ಒಂದು ವಾತಾವರಣ ಕನಿಷ್ಠ 20ನೇ ಶತಮಾನದಿಂದ ಇದೆ. 20ನೇ ಶತಮಾನದಲ್ಲೇ 1925ರಲ್ಲಿ ನಮಗೆಲ್ಲ ಗೊತ್ತೇ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಪ್ರಾರಂಭ ಮಾಡಿದ್ರು. ಉದ್ದೇಶ ಏನು? ಹಿಂದೂಗಳ ಒಂದು ಸಂಘಟನೆ ಆಗಬೇಕು, ಈ ದೇಶ ಉಳಿಬೇಕಾದ್ರೆ ಹಿಂದೂ ಸಮಾಜ ಜಾಗೃತಿಯನ್ನು ಗಳಿಸಬೇಕು, ಸಂಘಟನೆ ಆಗಬೇಕು ಹಾಗೆ ಅಂತ. ಆದರೆ ಎಂಥ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಆರ್ಯ ದ್ರಾವಿಡ ಒಂದು ಸಿದ್ಧಾಂತ ಆಗಲಿ, ಅದು ಕೂಡ ಜನರಲ್ಲಿ ಒಂದು ಮಿಥ್ಯೆಯನ್ನು ಒಂದು ಸೃಷ್ಟಿ ಮಾಡಿತ್ತು. ಧರ್ಮ ಅಂತಂದ್ರೇನೋ ಗೊತ್ತಿಲ್ಲ, ಹಿಂದೂ ಅಂತಂದ್ರೇನೋ ಗೊತ್ತಿಲ್ಲ. ಈಗಲೂ ಆ ಪರಿಸ್ಥಿತಿ ಇದೆ. ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಬ್ರಿಟಿಷರು ಬಹಳ ಕುಟಿಲರು, ದುಷ್ಟರು, ಅಯೋಗ್ಯರು. ಅವರೇನು ಮಾಡಿದ್ರು, 1931ರಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಅವರು ಕ್ಯಾಸ್ಟ್ ಸೆನ್ಸಸ್ ಅಂತ ಮಾಡಿದ್ರು. ಅವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವ್ಯಾವ ಜಾತಿಯವರು ವಿವರಗಳನ್ನು ತಿಳ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಭಾರತೀಯ ಸಮಾಜವನ್ನು, ಹಿಂದೂ ಸಮಾಜವನ್ನು ಒಡಿಬೇಕು. ಹಾಗೆ ಅವ್ರು ಹಿಂದೂಗಳಲ್ಲ, ಇವ್ರು ಹಿಂದೂಗಳಲ್ಲ, ಮೂಲ ನಿವಾಸಿಗಳು ಹಿಂದೂಗಳಲ್ಲ, ವನವಾಸಿಗಳು ಹಿಂದೂಗಳಲ್ಲ, ಪರಿಶಿಷ್ಟ ವರ್ಗ ಅವ್ರು ಹಿಂದೂಗಳಲ್ಲ, ಈ ರೀತಿ ಮಾಡಬೇಕು ಅನ್ನೋ ದುರುದ್ದೇಶ ಅವರಿಗಿತ್ತು. ಆಗ ಈಗಲೂ ಕೂಡ ಶಿಕ್ಷಣ ವ್ಯವಸ್ಥೆ ಬಹುಪಾಲು ಇಂಗ್ಲೀಷ್ ಮೂಲಕನೇ ಆಗ್ತಾ ಇದೆ. ಹಾಗಾಗಿ ಈಗಲೂ ಕೂಡ ನಮ್ಮಲ್ಲಿ ಜಾಗೃತಿ ಇಲ್ಲ. ಅದಕ್ಕೆ ಹೇಳಿದ್ದು, ಧರ್ಮದ ಬಗ್ಗೆ ಸರಿಯಾದ ಅರಿವಿಲ್ಲ, ಹಿಂದೂ ಅನ್ನೋ ಪದದ ಬಗ್ಗೆ ಅರಿವಿಲ್ಲ. ಹಾಗಾಗಿ ಸಿಖ್ಖರು ಹಿಂದೂಗಳಲ್ಲ, ವೀರಶೈವರು ಹಿಂದೂಗಳಲ್ಲ, ಈ ರೀತಿ ಹೇಳ್ತಾ ಇರೋವಂಥ ಒಂದು ವಿಚಿತ್ರವಾದ ಒಂದು ಪರಿಸ್ಥಿತಿಯನ್ನು ಆಗಲೂ ನಾವು ನೋಡ್ತಾ ಇದ್ವಿ. ಈಗಲೂ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಇಂಥ ಒಂದು ಅಂಧಕಾರದ ಒಂದು ಅವಧಿನಲ್ಲಿ ವೈಚಾರಿಕ ಚಿಂತನೆಗಳ ಮೂಲಕ ರಾಷ್ಟ್ರೀಯ ವಿಚಾರಗಳನ್ನು ಕೊಟ್ಟಂಥವರು ಕೇವಲ ಕೆಲವು ಜನ. ವಿವೇಕಾನಂದರಾಗಬಹುದು, ಮಹರ್ಷಿ ಅರವಿಂದರಾಗಬಹುದು. ವಿಶೇಷವಾಗಿ 20ನೇ ಶತಮಾನದಲ್ಲಿ ಸೀತಾರಾಮ್ ಗೋಯಲ್, ರಾಮಸ್ವರೂಪ್, ಅರುಣ್ ಶೌರಿ, ಇವರೆಲ್ಲ ಬಹಳ ಅದ್ಭುತವಾದ ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಸಾಲಿನಲ್ಲೇ ಸೇರುವಂಥವರು ಹೋವೆ ಶೇಷಾದ್ರಿಗಳು. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿದ್ದರು. ಗುರೂಜಿ ಅಂತ ಕರೀತಾ ಇದ್ದರು. ಅವರ ಹೆಸರು ಮಾಧವ ಸದಾಶಿವ ಗೋಳವಲ್ಕರ್ ಹಾಗೆ ಅಂತ. ಕನ್ನಡದಲ್ಲಿ ಕೂಡ ಕನಿಷ್ಠ 60-70 ವರ್ಷಗಳ ಹಿಂದೆ ಈ ಒಂದು ಅಂಧಕಾರದ ವಾತಾವರಣ ಇದ್ದಾಗ ಶೇಷಾದ್ರಿಗಳು ಬರೆಯೋದನ್ನು ಪ್ರಾರಂಭ ಮಾಡಿದ್ರು. ಅವರ ಅನೇಕ ಕೃತಿಗಳಿವೆ, ಅಕ್ಷರಶಃ 100 ಅಂಕಣಗಳಿವೆ. ಆ ಅಂಕಣಗಳ ಮೂಲಕ ನಮಗೆ ಅನೇಕ ಸಂಗತಿಗಳನ್ನು ಹೇಳಿದರು. ಸೋಷಿಯಾಲಜಿ ಏನಿದೆ, ಸಮಾಜಶಾಸ್ತ್ರ, ಅದನ್ನು ಪರಿಚಯ ಮಾಡಿಸಿದ್ರು. ನಿಜವಾಗಲೂ ಕೂಡ ದೇಶ ವಿಭಜನೆ ಹೇಗಾಯಿತು, ಏನಾಯಿತು, ಎಲ್ಲಿ ತೊಂದರೆ ಆಯಿತು, ಇದ್ರ ಬಗ್ಗೆ ಗ್ರಂಥಗಳನ್ನು ಬರೆದರು. ದೇಶ ವಿಭಜನೆ ಯಾವ ರೀತಿ ದುರಂತ ಹಾಗೆ ಅಂತ. ವಿಶೇಷವಾಗಿ ಹಿಂದೂಗಳಿಗೆ ಏನಾಯಿತು ಅನ್ನೋ ದಾಖಲೆಗಳೇ ಇರಲಿಲ್ಲ. ಅದ್ಭುತವಾದ ಒಂದು ಗ್ರಂಥವನ್ನು ತಂದರು. 1947 ಆಗಸ್ಟ್ 15ಕ್ಕೆ ಏನು ಒಂದು ರೀತಿಯ ಸ್ವಾತಂತ್ರ್ಯ ಬಂತು, ಅದರ ಬಗ್ಗೆ ಕೂಡ ಅನೇಕ ಚಿಂತನೆಗಳಿಂದ ಇದು ಮಾಡಿದ್ರು. ಹಾಗೆಯೇ
ಹಿಂದೂ ಅನ್ನೋ ಪದದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿದ್ರು. ಅದೇ ರೀತಿ ಮತಾಂತರದ ಏನೊಂದು ಪಿಡುಗು ಈಗಲೂ ಇದೆ, ಆ ಮತಾಂತರದ ಪಿಡುಗನ್ನು ಯಾವ ರೀತಿ ಎದುರಿಸಬೇಕು, ಎಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲಿ ಅರಿವಿನ ಕೊರತೆ ಆಗ್ತಾ ಇದೆ, ಈ ಸಂಗತಿಗಳನ್ನು ಕೂಡ ಅದ್ಭುತವಾಗಿ ಹೇಳಿದರು. ಅಂದರೆ ಚಿಂತನೆಗಳ ಮೂಲಕ, ತಮ್ಮ ವೈಚಾರಿಕ ಬರಹಗಳ ಮೂಲಕ, ಅಂಕಣಗಳ ಮೂಲಕ ಈ ಜಾಗೃತಿಯನ್ನು ಮೂಡಿಸಿದ ಬಹಳ ದೊಡ್ಡ ಲೇಖಕರು ಹೊವೆ ಶೇಷಾದ್ರಿಗಳು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನರಲ್ ಸೆಕ್ರೆಟರಿ ಅನ್ನೋ ಒಂದು ಮಟ್ಟದವರೆಗೆ ಸರ್ಕಾರ್ಯವಾಹ ಅಂತ ಅಲ್ಲಿವರೆಗೆ ಅವರು ಕೆಲಸ ಮಾಡಿ ಬರವಣಿಗೆಯ ಜೊತೆಯಲ್ಲಿ ನಿಜವಾದ ಸಾಮಾಜಿಕ ಪರಿವರ್ತನೆ ಕೆಲಸ, ಸಂಘಟನೆಯ ಕೆಲಸವನ್ನು ಕೂಡ ಮಾಡಿದರು. ಅದ್ಭುತವಾದ ಕೆಲಸ, ಸಮರ್ಪಿತವಾದ ಜೀವನ ಅವರದ್ದು. ಅವರ ಬಗ್ಗೆ ನಾವು ತಿಳಿಯುವಂಥದ್ದು, ಅವರ ಬರಹಗಳನ್ನು ಓದುವಂಥದ್ದು ಅವರಿಗೆ ನಾವು ನೀಡುವಂತಹ ನಿಜವಾದ ಒಂದು ಶ್ರದ್ಧಾಂಜಲಿ. ಅವ್ರ ಬಗ್ಗೆ ಅನೇಕ ಸಂಗತಿಗಳನ್ನು ಹೇಳಬಹುದು, ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ನಮಗೆಲ್ಲ ಗೊತ್ತೇ ಇದೆ 1975ರಲ್ಲಿ ಯಾವ ರೀತಿ ತುರ್ತು ಪರಿಸ್ಥಿತಿ ಬಂತು ಹಾಗೆ ಅಂತ. ಸುಮಾರು 2 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಏನೇನಾಯಿತು ಹಾಗೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸವನ್ನು ದಾಖಲಿಸಬೇಕು ಹಾಗೆ ಅಂತ. ತುರ್ತು ಪರಿಸ್ಥಿತಿ ಹಿನ್ನೆಲೆ ಏನು, ಏನಾಯಿತು, ಯಾವ ಕಾರಣಕ್ಕೆ ತುರ್ತು ಪರಿಸ್ಥಿತಿ ಬಂತು, ಈ ಎಲ್ಲ ಸಂಗತಿಗಳನ್ನು ಕೂಡ ಆ ತುರ್ತು ಪರಿಸ್ಥಿತಿಯ ವಿರುದ್ಧ ಏನು ಹೋರಾಟ ಆಯಿತು ಅದರ ಎಲ್ಲದನ್ನು ಕೂಡ ಐತಿಹಾಸಿಕ ಮಾಹಿತಿಯನ್ನು, ಸಾಕ್ಷ್ಯಾಧಾರಗಳನ್ನು ಶೇಷಾದ್ರಿಯವರು ತಮ್ಮ ಸಂಪಾದಕತ್ವದಲ್ಲಿ ಭುಗಿಲು ಅನ್ನೋ ಒಂದು ಕೃತಿನಲ್ಲಿ ಕೊಟ್ಟಿದ್ದಾರೆ. ಅದ್ಭುತವಾದ ಒಂದು ದಾಖಲೆ ಅದು. ಏನಾಯಿತು, ಭಾರತದಲ್ಲಿ ಏನಾಯಿತು, ಯಾವ ರೀತಿ ಜನಗಳಿಗೆ ಒಂದು ಜಾಗೃತಿ ಮೂಡಿಸಲಾಗ್ತಾ ಇತ್ತು, ಮಾಹಿತಿ ಕೊಡ್ತಾಯಿದ್ರು. ಎಲ್ಲದಕ್ಕೂ ಕೂಡ ಪೊಲೀಸರ ಒಂದು ಸರ್ಪಗಾವಲಿರುತ್ತೆ, ಕಣ್ಣಿರುತ್ತೆ, ಹುಡುಕ್ತಾ ಇರ್ತಾರೆ. ಅದರ ಮಧ್ಯೆಯೂ ಕೂಡ ಯಾವ ರೀತಿ ಮಾಹಿತಿಯನ್ನು, ಭೂಗತ ಪತ್ರಿಕೆಗಳನ್ನು ಯಾವ ರೀತಿ ತರ್ತಾಯಿದ್ರು, ಈ ರೀತಿ ಅನೇಕ ಮಾಹಿತಿಗಳನ್ನು ನಾವು ಗಮನಿಸಬಹುದು, ನೋಡಬಹುದು. ಆ ರೀತಿಯ ಅನೇಕ ಸಂಗತಿಗಳನ್ನು ನೋಡ್ಬೋದು. ಇತಿಹಾಸವನ್ನು ದಾಖಲಿಸೋ ಕೆಲಸ ಮತ್ತು ಒಂದು ರೀತಿ ಧರ್ಮದ ಬಗ್ಗೆ, ಹಿಂದುತ್ವದ ಬಗ್ಗೆ, ಹಿಂದೂನ ಒಂದು ಪರಿಕಲ್ಪನೆಯ ಬಗ್ಗೆ ಅರಿವನ್ನು ಮೂಡಿಸೋ ಕೆಲಸವನ್ನು ಮಾಡಿದರು. ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಸಂಗತಿಗಳನ್ನು ಹೇಳ್ಬೋದು. ನೋಡಿ, ನಮ್ಮ ಭಾರತಕ್ಕೆ ಅಪಾಯಗಳು ಯಾವುದು ಹಾಗೆ ಅಂತ, ದೇಶಕ್ಕೆ, ಇಡೀ ಭಾರತೀಯ ಸಮಾಜಕ್ಕೆ ಅಬ್ರಹಾಮಿಕ್ ಮತಗಳಾಗ್ಬೋದು, ಕಮ್ಯುನಿಸಮ್ ಆಗ್ಬೋದು, ಯಾವ ರೀತಿ ಅಪಾಯಗಳು, ಯಾವ ರೀತಿ ಭಾರತವನ್ನು ನಾಶ ಮಾಡೋದಕ್ಕೆ ಈ ದುಶ್ಶಕ್ತಿಗಳ ಕಾರಣ ಅನ್ನೋದನ್ನು ಕೂಡ ನಮಗೆಲ್ಲ ತಿಳಿಸ್ಕೊಟ್ರು. ಚೀನಾ ಬಗ್ಗೆ ಕೂಡ ನೋಡಿ, ಇವತ್ತು ಚೀನಾ ನಮ್ಮ ಶತ್ರು ರಾಷ್ಟ್ರ, ಆದರೆ ಒಂದಲ್ಲ ಅನೇಕ ಸಾವಿರ ವರ್ಷಗಳಿಂದ ಭಾರತದ ಮಿತ್ರ ರಾಷ್ಟ್ರ ಅಂದರೆ ಚೀನಾ. ಅದು ಶತ್ರು ರಾಷ್ಟ್ರ ಆಗೋದಕ್ಕೆ ಅಲ್ಲಿ ಕಮ್ಯುನಿಸಮ್ ಪ್ರವೇಶನೇ ಕಾರಣ. ಚೀನಾದ ಯಾತ್ರಿಕರೆಲ್ಲ ಬಂದರು, ಫಾಹಿಯಾನ್ ಆಗ್ಬೋದು, ಯುವಾನ್ ಶ್ವಾಂಗ್ ಆಗ್ಬೋದು, ಮತ್ತು ಇಲ್ಲಿಂದ ಅನೇಕ ವಿದ್ವಾಂಸರಲ್ಲಿ ಹೋದರು. ಭಾರತದ ತತ್ವ, ಸಿದ್ಧಾಂತ, ಧರ್ಮ, ಬೌದ್ಧ ಮತ ಎಲ್ಲದನ್ನೂ ಕೂಡ ಅಲ್ಲಿ ಅವರು ಪ್ರಚಾರ ಮಾಡಿದ್ರು. ಅಷ್ಟು ಸಾಂಸ್ಕೃತಿಕ ಪ್ರಭಾವ ಬೀರಿರುವಂಥದ್ದು ಭಾರತ ಚೀನಾ ಮೇಲೆ. ಇವತ್ತು ಭಾರತವನ್ನು ನಾಶ ಮಾಡೋ ಕೆಲಸ ಚೀನಾ ಮಾಡ್ತಿರೋದ್ರ ಹಿಂದೆ ಇರೋವಂಥದ್ದು ಕಮ್ಯುನಿಸಮ್ ಹಾಗೆ ಅಂತ. ಈ ಥರ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಿದವರು, ಒಂದು ರೀತಿ ನಮ್ಮ ಅರಿವಿನ ಪರಿಧಿಗಳನ್ನು ವಿಸ್ತಾರ ಮಾಡಿದವರು ಶೇಷಾದ್ರಿಗಳು. ಇಲ್ಲಿ ಒಂದೆರಡು ಘಟನೆಗಳನ್ನು ಹೇಳಬಹುದು ಹೇಗೆ ಅಂತ. ಭಾಷೆಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂಥದ್ದು ತುಂಬ ಇರುತ್ತೆ. ಈಗೊಂದು 40-50 ವರ್ಷಗಳ ಹಿಂದೆ ತಮಿಳ್ನಾಡಲ್ಲಿ ಏನೊಂದು ಹಿಲ್ ಸ್ಟೇಷನ್ ಗಿರಿಧಾಮ ಇದೆ, ಕೊಡೈಕನಾಲು, ಅಲ್ಲಿ ಶೇಷಾದ್ರಿಗಳು ಒಂದೆರಡು ದಿನ ಇದ್ದರು. ಅದ್ಭುತವಾದ ಪ್ರಕೃತಿ, ಅದ್ಭುತವಾದ ಪರ್ವತಗಳು, ಹಸಿರು ಅಲ್ಲೆಲ್ಲ ಇದೆ. ಅಲ್ಲಿ ಒಂದು ಬೆಳಿಗ್ಗೆ ಸೂರ್ಯೋದಯವನ್ನು ನೋಡೋದಕ್ಕೋಸ್ಕರ ನಿಂತಾಗ ಯಾರೋ ಒಬ್ಬರು ಬಂದರು, ಸೂಟು ಬೂಟ್ ಹಾಕ್ಕೊಂಡಿದ್ರು. ಅವರು ಹಾಯ್ ಅಂದ್ಬಿಟ್ಟು ಮಾತಾಡಿದ್ರು, ಇಂಗ್ಲೀಷ್ನಲ್ಲಿ ಮಾತಾಡಿದ್ರು. ಇವರು ಕೂಡ ಇಂಗ್ಲೀಷ್ನಲ್ಲಿ ಮಾತಾಡಿದ್ರು. ಅಲ್ಲಿ ಆ ಒಂದು ಪ್ರಕೃತಿಯನ್ನು ಸವಿತಾ ಇದ್ದಾಗ ಬಂದವರಿಗೆ, ಸೂಟು ಬೂಟು ಹಾಕ್ಕೊಂಡವ್ರಿಗೆ ಬಂದಿದ್ದು, ಅವ್ರ ಬಾಯಲ್ಲಿ ಬಂದಿದ್ದು ಇಂಗ್ಲೀಷ್. ಮಾರನೇ ದಿನ ಇದೇ ರೀತಿ ಶೇಷಾದ್ರಿಗಳು ಅದೇ ಒಂದು ಕೊಡೈಕನಾಲ್ ಗಿರಿಧಾಮದಲ್ಲಿ
ಅದೇ ರೀತಿ ಪ್ರಕೃತಿ ಸವಿತಾ ಇದ್ದಾಗ ಕಾಣಿಸಿದ್ರು. ಶೇಷಾದ್ರಿಗಳವರಿಗೆ ನಮಸ್ತೆ ಅಂತ ಹೇಳಿದ್ರು. ಆ ಒಂದು ಪದ ಎಷ್ಟು ಬದಲಾವಣೆ ಆಯಿತು ಅಂತ ಹೇಳಿದ್ರೆ, ಅವರು ಇಂಗ್ಲೀಷ್ ಬಿಟ್ಟು ಹಿಂದಿನಲ್ಲಿ ಮಾತಾಡಿದ್ರು. ನಮಗೆಲ್ಲ ಗೊತ್ತೇ ಇದೆ, ತಮಿಳ್ನಾಡಿನಲ್ಲಿ ಕೊಡೈಕೆನಾಲ್ ಇರೋವಂಥದ್ದು ತಮಿಳು ಪ್ರದೇಶ. ಆದರೆ ಇವರಿಬ್ಬರು ಮಾತನಾಡಿದ್ದು ಹಿಂದಿನಲ್ಲಿ. ಪೂರ್ತಿ ಅವರು ಆ ಕೃತಕವಾದ ಒಂದು ಭಾಷೆಯ ಒಂದು ಆವರಣದಿಂದ ಹೊರಗಡೆ ಬಂದು ಭಾರತದ ಬಗ್ಗೆ, ಪ್ರಕೃತಿ ಬಗ್ಗೆ ಪ್ರೀತಿಯಿಂದ ಹಿಂದಿನಲ್ಲಿ ಮಾತನಾಡಿದ್ರು. ಇದನ್ನು ಶೇಷಾದ್ರಿಗಳು ಉದಾಹರಣೆ ಕೊಟ್ಟು ಹೇಳಿದ್ರು. ಏನದು? ಯಾವ ರೀತಿ ಭಾರತೀಯ ಭಾಷೆಗಳು ಹತ್ತಿರ ತರುತ್ತವೆ, ಅವರನ್ನು ಭೂಮಿ ಮೇಲೆ ಇರೋವಂಥದ್ದು ಮಾಡುತ್ತೆ. ಇಂಗ್ಲೀಷಿನ ಭಾಷೆಯಿಂದ ಆ ಕೃತಕತೆ ಹೇಗೆ ಬಂತು? ನಮ್ಮ ಸಂಸ್ಕೃತಿ ಇರಬೇಕಾದ್ರೆ, ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಭಾರತೀಯ ಭಾಷೆಗಳಿಂದ ಮಾತ್ರ ಸಾಧ್ಯ. ಈ ಥರದ ಅನೇಕ ಸಂಗತಿಗಳನ್ನು, ಯಾವುದನ್ನು ನಾವು ಉದ್ಬೋಧಕ ಅಂತೀವೋ, ಯಾವುದನ್ನು ನಾವು ಎಜುಕೇಟಿವ್ ಅಂತ ಹೇಳ್ತೀವೋ, ಆ ಥರದ ಅನೇಕ ಸಂಗತಿಗಳನ್ನು ಅವರ ಬರವಣಿಗೆಯಲ್ಲಿ ನೋಡಬಹುದು. ವೈಚಾರಿಕ ಸ್ಪಷ್ಟತೆ, ಖಚಿತತೆ ಹೇಗಿತ್ತು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕಾರ್ಯಕರ್ತರು, ದೊಡ್ಡ ದೊಡ್ಡವರು ಕೂಡ ಅನೇಕ ಬಾರಿ ಶೇಷಾದ್ರಿಗಳಿಂದ ಕೇಳ್ತಾಯಿದ್ರು. ನಮಗೆಲ್ಲ ನೆನಪಿಗೆ ಗೊತ್ತೇ ಇದೆ, 1977ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು, ಎಮರ್ಜೆನ್ಸಿ ನಂತರ. ಆಗ ಅನೇಕ ಪಕ್ಷಗಳು ಕೂಡಿ ಜನತಾ ಪಕ್ಷ ಆಗಿದ್ವು. ಆ ಜನತಾ ಪಕ್ಷದಲ್ಲಿ ಹಿಂದೆ ಇದ್ದ ಭಾರತೀಯ ಜನಸಂಘದವರು ಇದ್ದರು. ಭಾರತೀಯ ಜನಸಂಘಕ್ಕೆ ಪ್ರೇರಣೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. 1979ರಲ್ಲಿ ದೆಹಲಿನಲ್ಲಿ ಏನು ಕೇಂದ್ರ ಸರ್ಕಾರ ಇತ್ತೋ, ಅಲ್ಲಿ ಕೆಲವು ಶಕ್ತಿಗಳು ಇದನ್ನು ಒಂದು ರೀತಿ ಆಕ್ರಮಣ ಮಾಡೋದಕ್ಕೆ ಶುರು ಮಾಡಿದ್ವು. ಇದು ದ್ವಿಸದಸ್ಯತ್ವ, ಡ್ಯುಯಲ್ ಮೆಂಬರ್ಶಿಪ್. ನೀವು ಒಂದು ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಸದಸ್ಯರಾಗಿದ್ದೀರಾ, ಆ ಪರಿಕಲ್ಪನೆ ಇಲ್ಲ, ಗೊತ್ತಿಲ್ಲ ಅವರಿಗೆ. ಅದೇ ರೀತಿ ಜನತಾ ಪಕ್ಷದಲ್ಲೂ ಇದ್ದೀರಾ, ಇದು ಸೈದ್ಧಾಂತಿಕವಾದ ವಿರೋಧ ಇತ್ಯಾದಿ ಇತ್ಯಾದಿ. ಅವರು ಮಾಡಬೇಕಾದ್ದು, ಅವರು ಮಾಡಿದ್ದು ಯಾತಕ್ಕೆ ಅಂತ ಹೇಳಿದರೆ, ಜನತಾ ಪಕ್ಷದ ವಿಘಟನೆ ಆಗಬೇಕು, ನಾಶ ಆಗಬೇಕು. ಹಾಗಿತ್ತು ಏನೊಂದು ಶಕ್ತಿ ಬಂದಿತ್ತು ಕಾಂಗ್ರೆಸ್ ವಿರುದ್ಧವಾದ್ದು, ಸರ್ವಾಧಿಕಾರದ ವಿರುದ್ಧವಾದ್ದು, ಆ ಒಂದು ಶಕ್ತಿಯನ್ನು ಹ್ರಾಸ ಮಾಡೋದಕ್ಕೆ, ನಾಶ ಮಾಡೋದಕ್ಕೋಸ್ಕರವಾಗಿ ಇವೆಲ್ಲ ನಡೀತು. ಆಗ 1979ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಚಿಕ್ಕ ಸಭೆ, ಅದಕ್ಕೆ ಬೈಠಕ್ ಅಂತ ಹೇಳ್ತಾರೆ, ಆ ಬೈಠಕ್ಕಲ್ಲಿ ಈ ವಿಷಯ ಬಂತು. ಆಗ ಸಂಘದ ಮುಖ್ಯಸ್ಥರಾಗಿದ್ದವರು ಬಾಳಾ ಸಾಹೇಬ್ ದೇವರಸ್ ಅಂತ. ಅವರೊಂದು ವಿಷಯ ಎತ್ತಿದ್ರು. ನೋಡಿ, ಈ ರೀತಿ ಹಿಂದೂ ಅನ್ನೋ ಪದದ ಬಗ್ಗೆ ವಿರೋಧ ನಾವು ನೋಡ್ತಾ ಇದ್ದೀವಿ. ಭಾರತೀಯ ಮತ್ತು ಹಿಂದೂ ಈ ರೀತಿ ಒಂದು ಎರಡು ಬೇರೆ ಬೇರೆ ಪರಿಕಲ್ಪನೆಗಳು ಅನ್ನೋವಂಥದ್ದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ನಾವು ಹಿಂದೂ ಅನ್ನೋ ಕಡೆ ಭಾರತೀಯ ಅಂತ ಮಾಡಬೇಕಾ? ಅಂದರೆ ಉದಾಹರಣೆ, ಹಿಂದೂ ಸಂಸ್ಕೃತಿ ಅನ್ನೋದ್ರ ಬದಲು ಭಾರತೀಯ ಸಂಸ್ಕೃತಿ ಅಂತ ಹೇಳಬೇಕಾ? ಇದು ಬಹಳ ಒಳ್ಳೆಯ ಪ್ರಶ್ನೆ, ಬಹಳ ಒಳ್ಳೆಯ ಚರ್ಚೆ. ನಮಗೆ ಕಳೆದ 1-2 ಸಾವಿರ ವರ್ಷಗಳ ಈ ದಾಳಿಗಳ ಕಾರಣಕ್ಕೆ ಯಾವ ರೀತಿ ನಮ್ಮ ಪರಂಪರೆ ಬಗ್ಗೆ, ಅಸ್ಮಿತೆಯ ಬಗ್ಗೆ ನಮಗೆ ಅರಿವು ಕಡಿಮೆ ಅಂತ ಹೇಳಿದ್ರೆ, ಈ ಎಲ್ಲ ಮೂಲಭೂತ ಸಂಗತಿಗಳ ಬಗ್ಗೆನೇ ನಮಗೆ ಗೊಂದಲ ಈಗಲೂ ಇದೆ. ಆಗ ಹೊವೆ ಶೇಷಾದ್ರಿಗಳು ಅದ್ಭುತವಾಗಿ ಹೇಳಿದರು, ಹಿಂದೂ ಅನ್ನೋವಂಥದ್ದು, ಹಿಂದೂ ಅನ್ನೋ ಪರಿಕಲ್ಪನೆ ಅಂಥದ್ದು ಕೋಮಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ರಾಷ್ಟ್ರೀಯತೆಗೆ ಸಂಬಂಧಪಟ್ಟಿದ್ದು. ನಾವು ರಾಷ್ಟ್ರದ ಆರಾಧಕರು, ಭಾರತದ ಆರಾಧಕರು, ಭಾರತಕ್ಕೋಸ್ಕರವಾಗಿ ನಾವು ಸಮರ್ಪಣೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ನಮಗೆ ಹಿಂದೂ ಅನ್ನೋ ಒಂದು ಶಬ್ದ ಪ್ರೇರಕ ಶಕ್ತಿಯಾಗಿದೆ. ಹಾಗಾಗಿ ಹಿಂದೂ ಅನ್ನೋ ಪದ ತೆಗೆದು ಅದರಲ್ಲಿ ಒಂದು ರೀತಿ ಕೋಮುವಾದದ ವಾಸನೆ ಇದೆ ಅಂತ ತೆಗೆದು ಭಾರತೀಯ ಅನ್ನೋ ಪದ ಹಾಕಬೇಕು ಅನ್ನೋದನ್ನು ನಾನು ಒಪ್ಪಲ್ಲ. ಹಿಂದೂ ಅನ್ನೋದಕ್ಕೆ ಆ ರೀತಿ ಕೋಮುವಾದದ ಯಾವ ಛಾಯೆನೂ ಇಲ್ಲ. ಹಿಂದೂ ಅನ್ನೋದು ಅದ್ಭುತವಾದ ಪರಿಕಲ್ಪನೆ, ಇದನ್ನು ಹೇಳಿದರು. ಅಲ್ಲಿ ತುಂಬ ದೊಡ್ಡ ಕಾರ್ಯಕರ್ತರೆಲ್ಲ ಇದ್ದರು. ಎಲ್ರಿಗೂ ಕೂಡ ಸಂತೋಷ ಆಯಿತು, ಆಶ್ಚರ್ಯ ಆಯಿತು. ಶೇಷಾದ್ರಿಗಳ ವಾದವನ್ನು ಅವರೆಲ್ಲರೂ ಕೂಡ ಒಪ್ಪಿದ್ರು. ಇಲ್ಲಿ ಬಹಳ ಪ್ರಮುಖವಾದ್ದೇನು ಅಂತ ಹೇಳಿದ್ರೆ, ಈ ಚಿಂತನೆಗಳೇನಿದೆ ಇದ್ರ ಬಹಳ ಅಗತ್ಯ ಇದೆ, ಇವತ್ತು ಅಗತ್ಯ ಇದೆ.
ಯಾಕೆ ಅಂತ ಹೇಳಿದರೆ ವಿಶೇಷವಾಗಿ ನಮ್ಮ ಪಠ್ಯಪುಸ್ತಕಗಳ ಕಾರಣಕ್ಕೆ, ಇಂಗ್ಲೀಷ್ ಶಿಕ್ಷಣ ಮತ್ತು ಇಂಗ್ಲೀಷ್ ಮಾಧ್ಯಮದ ಕಾರಣಕ್ಕೆ ನಮಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಅರಿವು ಸಾಲದು. ಜಾಗೃತಿ ಮೂಡಬೇಕಾಗಿದೆ. ಅಂತಹ ಜಾಗೃತಿಯನ್ನು ಮೂಡಿಸಿದವರು ಹೋವೆ ಶೇಷಾದ್ರಿಗಳು. ಈಗ ಅವರ ಜನ್ಮ ಶತಾಬ್ದ. ಅವರ ವಿಚಾರಗಳನ್ನು ಹೇಳುವಂಥದ್ದು, ಓದುವಂಥದ್ದು ಅಗತ್ಯ ಇದೆ. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.